ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ವೀಕ್ಷಕರೇ, ಇವತ್ತು ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಸಿಹಿ ಸುದ್ದಿಯನ್ನು ತಂದಿದ್ದೀನಿ. ಹೌದು ವೀಕ್ಷಕರೇ, ನಿನ್ನೆ ಮೊನ್ನೆಯಿಂದ ಎಲ್ಲ ಗೃಹಲಕ್ಷ್ಮಿಯರು 20 ಮತ್ತು 21ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ರು. ಇವತ್ತಿಗೆ ಆಲ್ಮೋಸ್ಟ್ 90% ಜನರಿಗೆ ಈ 20ನೇ ಕಂತಿನ ಹಣ 2,000 ರೂಪಾಯಿ ತಲುಪಿದೆ. ಇನ್ನು 21ನೇ ಕಂತಿನ ಹಣ ವಿಚಾರಕ್ಕೆ ಬಂದರೆ ಕೇವಲ 30% ಜನರಿಗೆ ಈ 21ನೇ ಕಂತಿನ ಹಣ ಕೂಡ ತಲುಪಿದೆ. ಇನ್ನು 70% ಜನರಿಗೆ ಈ 21ನೇ ಕಂತಿನ ಹಣ 2,000 ರೂಪಾಯಿ ತಲುಪಿಲ್ಲ. ಈ ವಿಚಾರದ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ 21ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಈಗಾಗಲೇ ತಲುಪಿದೆ, ಯಾರಿಗೆಲ್ಲ ತಲುಪೋದಿಲ್ಲ, ಯಾರಿಗೆಲ್ಲ ನಾಳೆ ಸಂಜೆ ಅಷ್ಟರಲ್ಲಿ ತಲುಪುತ್ತೆ ಅನ್ನೋ ವಿಚಾರದ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆದಷ್ಟು ಮಂದಿಗೆ ಈ ವಿಷಯವನ್ನು ಶೇರ್ ಮಾಡಿ. ಈಗ ಮೇನ್ ವಿಚಾರಕ್ಕೆ ಬರೋಣ. ಈ ಇಂದಿನ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ನಿಮಗೆಲ್ಲ 20 ಮತ್ತು 21ನೇ ಕಂತಿನ ಹಣ ನಾಳೆ ಸಂಜೆ ಅಷ್ಟರಲ್ಲಿ ರಿಲೀಸ್ ಆಗುತ್ತೆ, ಇವತ್ತು ಸಂಜೆ ಅಷ್ಟರಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಅಪ್ಡೇಟ್ಸನ್ನು ನಾನು ಕೊಟ್ಟಿದ್ದೆ. ಆ ಮಾತಿನ ಪ್ರಕಾರ 20ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲ 90% ಜನರಿಗೆ ಈ ಹಣ ಹೋಗಿ ತಲುಪಿದೆ. ಇನ್ನು 10% ಜನರಿಗೆ ಈ ಹಣ ಪೆಂಡಿಂಗಲ್ಲಿದೆ. ಆ ಹಣ ಕೂಡ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇನ್ನು 21ನೇ ಕಂತಿನ ಹಣ ವಿಚಾರಕ್ಕೆ ಬಂದರೆ 21ನೇ ಕಂತಿನ ಹಣ 20ನೇ ಕಂತಿನ ಹಣ ಸೇರಿ ಟೋಟಲಾಗಿ 4,000 ಹಣ ಕೆಲವರಿಗೆ ತಲುಪಿದೆ. ಈಗಾಗಲೇ 30% ಜನರಿಗೆ ಟೋಟಲ್ ಆಗಿ 4,000 ಹಣ ತಲುಪಿದೆ. 70% ಜನರಿಗೆ ಕೇವಲ 20ನೇ ಕಂತಿನ 2,000 ಹಣ ಮಾತ್ರ ತಲುಪಿದೆ. 21ನೇ ಕಂತಿನ ಹಣ ತಲುಪಿಲ್ಲ. ಯಾರಿಗೆಲ್ಲ 21ನೇ ಕಂತಿನ ಹಣ ತಲುಪಿಲ್ವೋ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತೂ ಕಾದಿದೆ. ಯಾಕಂದರೆ ನಾಳೆ ಬೆಳಗ್ಗೆ 11:15 21ನೇ ಕಂತಿನ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಖುದ್ದಾಗಿ ಮಾಧ್ಯಮಗಳ ವರದಿ ಪ್ರಕಾರ ಹಾಗೂ ಈ ರಾಜ್ಯದ CM ಆಗಿರುವ CM ಸಿದ್ದರಾಮಯ್ಯರವರು ಹೇಳಿಕೆ ಪ್ರಕಾರ ನಾಳೆ ಬೆಳಿಗ್ಗೆ 11:30ಕ್ಕೆ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಈ 21ನೇ ಕಂತಿನ 2,000 ಹಣ ರೂಪಾಯಿ ರಿಲೀಸ್ ಆಗಲಿದೆ. ಇವತ್ತು ಸಂಜೆ ಅಷ್ಟರಲ್ಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಫಂಡ್ನ ರಿಲೀಸ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11:15ರಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಈ ಹಣ ರಿಲೀಸ್ ಆಗುತ್ತೆ. ಈ ವಿಷಯದಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು CM ಸಿದ್ದರಾಮಯ್ಯರವರು ಹೇಳಿದ್ದಾರೆ. ಇನ್ನೇನು ಆಲ್ಮೋಸ್ಟ್ 70% ಜನರಿಗೂ ಕೂಡ ಈ 21ನೇ ಕಂತಿನ ಹಣ ನಾಳೆ ಅಷ್ಟರಲ್ಲಿ ಬಂದು ಸೇರುತ್ತೆ. ಈ ವಿಷಯದಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಇನ್ನೇನು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 20 ಮತ್ತು 21ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಸೇರುವ ಸಮಯ ಬಂದೇ ಬಿಟ್ಟಿದೆ. ಇದೇ ರೀತಿ ಗೃಹಲಕ್ಷ್ಮಿಯ ಎಲ್ಲ ರೀತಿಯ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಆದಷ್ಟು ಮಂದಿಗೆ ಈ ವಿಷಯವನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ.